ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿಗೆ ನಾನು ಯಾವ ರೀತಿ ನಾ ಈ ವಿಡಿಯೋ ಎಡಿಟಿಂಗ್ ಮಾಡ್ತೇನೆ ಅಂತೆಲ್ಲ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಿರೋದು. ಅಂದರೆ ಯಾವ ರೀತಿ ನಾ ದಿನಕ್ಕೆ 2-3 ವಿಡಿಯೋಸ್ ಅಂತೂ ಹಾಕ್ತೇನೆ ಇರ್ತೇನೆ, ಅಥವಾ 2 ವಿಡಿಯೋ ಅಂತೂ ಪಕ್ಕ ಹಾಕ್ತೇನೆ. ಅದೇ ರೀತಿಯಾಗಿ ನಾ ಬೇಗ ವಿಡಿಯೋ ಮಾಡಿ ಅದೇ ರೀತಿಯಾಗಿ ಎಡಿಟಿಂಗ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಯಾವುದು ಸಿಂಪಲ್ ಟ್ರಿಕ್ ಅಂದರೆ ಸಿಂಪಲ್ ಆಗಿ ವಿಡಿಯೋ ಎಡಿಟಿಂಗ್ ಯಾವ ಆ್ಯಪಲ್ಲಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾವು ವಿಡಿಯೋ ಮಾಡ್ತಿರೋದು. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಪ್ಲೀಸ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಇಷ್ಟ ಆಗ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾವ ರೀತಿ ಇತ್ತಂತ ವಿಡಿಯೋ ಇನ್ನೂ ಹೆಚ್ಚಿನ ವೀಡಿಯೋಸ್ ಮೂಲಕ ನನ್ನ ಚಾನಲ್ ಸಿಕ್ಕಾಪಟ್ಟೆ ಬರೋದಿದೆ. ಅದೇ ರೀತಿಯಾಗಿ ಎಲ್ಲ ಸಪೋರ್ಟ್ ತೋರಿಸ್ಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಹೋಗ್ಬಿಡೋಣ. ನನ್ನ ಸ್ಕ್ರೀನ್ ರೆಕಾರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಇವಾಗಿಂದ ಜಸ್ಟ್ ಸ್ಕ್ರೀನ್ ರೆಕಾರ್ಡಲ್ಲೇ ಎಲ್ಲ ಬರುತ್ತೆ. ಮೊದಲಿಗೆ ನೋಡ್ತಾ ಇರ್ಬೋದು, ಇಲ್ಲಿ ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗ್ಬೇಕು. ಪ್ಲೇಸ್ಟೋರಲ್ಲಿ ಸರ್ಚಿಗೆ ಹೋಗ್ಕೊಂಡು ಮೊದಲಿಗೆ YT ಕ್ರಿಯೇಟ್ ಅಂತ ಯೂಟ್ಯೂಬ್ದೇ ಒಂದು ಒಳ್ಳೆಯ ಆ್ಯಪ್ ಇದೆ. ಮತ್ತು ನಾನು ನಿಮ್ಗೆ ಮೊದಲಿಗೆ ಹೇಳಿದ್ದೇನೆ, ತಮ್ಮೇಲೆ ನೋಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಅದೇ ರೀತಿಯಾಗಿ ಯೂಟ್ಯೂಬ್ ಕ್ರಿಯೇಟ್ ನೋಡಿ, ಯೂಟ್ಯೂಬ್ ಕ್ರಿಯೇಟ್ ಅಂತ ಒಂದು ಆ್ಯಪ್ ಬಂತು. ಇದನ್ನು ನಾವು ಮೊದಲಿಗೆ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ. ಇದರಲ್ಲಿ ನಾನು ಮೊದಲಿಗೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಓಪನ್ಗೆ ಹೋಗ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಈಸಿಯಾಗಿ ಯಾವ ರೀತಿ ನಾನು ಎಡಿಟಿಂಗ್ ಮಾಡ್ತೇನೆ ಮತ್ತು ಈಸಿ ಮೆಥಡಲ್ಲೇ ನಾವು ನಿಮ್ಗೆ ತಿಳಿಸ್ತೇನೆ. ಮೊದಲಿಗೆ ಇಲ್ಲಿ ಯಾವುದಾದ್ರೂ ನಂದೊಂದು ವೀಡಿಯೋನ ಇದೆ, ನಮ್ಮ ಪುರಿ ಜಗನ್ನಾಥ ದೇವಸ್ಥಾನದ ಒಂದು ಸ್ಮಾಲ್ ವೀಡಿಯೋನ ತಗೊಳ್ಳುವ. ಅದೇ ರೀತಿಯಾಗಿ ಇಲ್ಲಿಗೆ ಮೊದಲಿಗೆ ನಿಮ್ಗೆ ಯಾವ ಸ್ಕ್ರೀನ್ ಬೇಕು ಅಂತ ಎಲ್ಲ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ನಿಮ್ಗೆ ಯೂಟ್ಯೂಬ್ದಾದ ಈ ರೀತಿ, ಇನ್ಸ್ಟಾಗ್ರಾಮ್ ಅಥವಾ ಟಿಕ್ಟಾಕ್ ಯಾವುದೇ ರೀತಿಯ HD ವೀಡಿಯೋಸ್ ಯಾವ ರೀತಿ ಸೆಟಪ್ ಬೇಕು ಎಲ್ಲ ನೀವು ಮಾಡಲಿಕ್ಕಾಗತ್ತೆ ರೇಟಿಯೋದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ನಾ ಯೂಟ್ಯೂಬ್ದಾಗಿರೋದ್ರಿಂದ ಯೂಟ್ಯೂಬ್ದಂತ ಸೇವ್ ಮಾಡ್ಕೊಳ್ತೇನೆ. ನಂದು ಮೊದಲಿಗೆ ಸೇವ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಓವರ್ ಪ್ಲೇ ಅಂದರೆ ಇಲ್ಲಿ ನಿಮ್ಗೆ ಏನಾದರೂ ಒಂದು ಫೋಟೋಸ್ ಏನಾದರೂ ಯಾವುದಾದ್ರೂ ಒಂದು ಫೋಟೋಸ್ ಏನಾದರೂ ಹಾಕಬೇಕಂತ ಇದ್ದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಾಕ್ಬೋದು. ಈ ರೀತಿ ದೊಡ್ಡ ಬೇಕಾದರೆ ಈ ರೀತಿ ಸ್ಮಾಲ್ ಏನಾದರೂ ನಮಗೆಲ್ಲ ಸ್ಪೋರ್ಟ್ಸ್ ಚಾನಲ್ ಆಗಿರೋದ್ರಿಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನಾವು ಈ ರೀತಿ ಫೋಟೋ ಹಾಕಿ ಈ ರೀತಿ ಕೊಡ್ತೇವೆ. ಅದೇ ರೀತಿಯಾಗಿ ಬೇಡ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದರೆ ಆಯಿತು. ಇಷ್ಟೇ ಒಂದು ಸಿಂಪಲ್ ಟ್ರಿಕ್ ಆಯಿತು. ಅದೇ ರೀತಿಯಾಗಿ ಟೆಕ್ಸ್ಟ್ ಏನಾದರೂ ಬೇಕಂತ ಹೇಳಿದರೆ ಇಲ್ಲೇ ನೋಡ್ತಾ ಇರ್ಬೋದು. ಟೆಕ್ಸ್ಟ್ ಏನಾದರೂ ಟೈಪಿಂಗ್ ಮಾಡಿ ಅದೇ ರೀತಿಯಾಗಿ ನಾವೇನಾದರೂ ಪ್ಲೇಯಿಂಗ್ 11 ಅಥವಾ ಏನಾದರೂ ಒಂದು ಟೆಕ್ಸ್ಟ್ ಮಾಡಬೇಕಿದ್ರೆ ಈ ರೀತಿ ಮಾಡಿ ಇದನ್ನು ಈ ರೀತಿ ಕೊಡ್ತೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಸೈಜ್ ಬೇಕಾದ್ರೆ ಇಷ್ಟು ದೊಡ್ಡ ಸೈಜ್ ಕೊಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಏನಂತ ಹೇಳಿದರೆ ಸ್ಟೈಲ್ ಯಾವ ರೀತಿ ಸೈಜ್ ಬೇಕಾದ್ರೆ ಸೈಜ್ ದೊಡ್ಡ ಆಗುತ್ತೆ. ಅದೇ ರೀತಿಯಾಗಿ ಫ್ರಂಟ್ ಬೇಕಾದ್ರೆ ಫ್ರಂಟ್ ಬರುತ್ತೆ. ಯಾವ ರೀತಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕ್ಯಾರೆಕ್ಟರ್ ಬರ್ತಾಯಿದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಕಲರ್ ಯಾವ ರೀತಿ ನಿಮ್ಮ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿದೆ, ಬೇಕಾದ್ರೆ ಬ್ಲ್ಯಾಕ್ ಕೊಡ್ಬೋದು, ರೆಡ್ ಕೊಡ್ಬೋದು, ಯೆಲ್ಲೋ ಕೊಡ್ಬೋದು, ಗ್ರೀನ್ ಕೊಡ್ಬೋದು, ಲೈಟ್ಸ್ ಬ್ಲೂ ಕೊಡ್ಬೋದು, ಯಾವುದೇ ರೀತಿಯ ಪರ್ಪಲ್, ಯಾವುದೇ ರೀತಿಯ ಕಲರ್ ಕೊಡ್ಬೋದಾಗಿದೆ. ಅದೇ ರೀತಿಯಾಗಿ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಏನಾದರೂ ಕೊಡಬೇಕು ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು. ಇದಿಷ್ಟಾಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮಾಡಿದರೆ ಆಯಿತು, ನಮಗೆ ಬೇಡ ಅಂತ ಹೇಳಿದರೆ. ಅದೇ ರೀತಿ ಸ್ಟಿಕ್ಕರ್ಸಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋ ಕಾರಣ ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಗೆ ಯಾವ ರೀತಿ ಸಬ್ಸ್ಕ್ರೈಬ್ ಅಥವಾ ಸಬ್ಸ್ಕ್ರೈಬ್ ಯಾವುದೇ ರೀತಿಯ ಒಳ್ಳೆ ಸ್ಟಿಕ್ಕರ್ಸ್ ಬೇಕಿದ್ದರೂ ನಿಮ್ಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಸೈಜ್ ಪ್ರಕಾರ ಈ ಸ್ಮಾಲ್ ಬೇಕಾದ್ರೆ ಸ್ಮಾಲ್ ಅಥವಾ ದೊಡ್ಡ ಬೇಕಾದ್ರೆ ದೊಡ್ಡ, ಎಷ್ಟೇ ಸೈಜ್ ಬೇಕಾದ್ರೆ ಮಾಡ್ಬೋದಾಗಿದೆ. ಎಷ್ಟೇ ಸ್ಟಿಕ್ಕರ್ ಹಾಕ್ರು ಏನು ತೊಂದರೆ ಇಲ್ಲ. ಬೇಡ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಪಕ್ಕ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೊಂದು ಕ್ಲಿಯರ್ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಸೌಂಡ್ ನಿಮಗೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಯಾವುದೇ ರೀತಿಯ ಜಸ್ಟ್ ಟ್ಯೂನ್ ಇರೋದನ್ನು ಮಾತ್ರ ಹಾಕಿ. ಯಾಕಂತ ಹೇಳಿದರೆ ಎಕ್ಸ್ಟ್ರಾ ಸೌಂಡ್ಸ್ ಅಥವಾ ಮ್ಯೂಸಿಕ್ ಎಲ್ಲ ಹಾಕಿದರೆ ಕಾಪಿರೈಟ್ ಬರುತ್ತೆ. ಅದೇ ರೀತಿಯಾಗಿ ನೀವು ವಾಯ್ಸ್ ಓವರ್ ಮಾಡೋದಿದ್ದರೆ ನಿಮ್ಗೆ ಎಲ್ಲಿಂದ ಎಲ್ಲಿ ತನಕ ಸ್ಲಿಪ್ಟ್ ಮಾಡ್ಕೊಂಡು ಫುಲ್ ವಾಯ್ಸ್ ಓವರ್ ಬೇಕಾದ್ರೆ ಮಾಡ್ಬೋದಾಗಿದೆ. ವಾಯ್ಸ್ ಓವರ್ನ ಮಾಡಲಿಕ್ಕೆ ಹೋಗಲ್ಲ, ಯಾಕಂತ ಹೇಳಿದರೆ ವಾಯ್ಸ್ ನಾನೇ ಕೊಡೋದ್ರಿಂದ. ಅದೇ ರೀತಿಯಾಗಿ ಇಲ್ಲೆಲ್ಲ ಆಯಿತು ಅಂತ ಅನ್ನಿಸ್ತಾ ಇದೆ. ಇಷ್ಟೇ ನನ್ನ ಸಿಂಪಲ್ ಟ್ರಿಕ್ನಿಂದ ನಾನು ಈ ರೀತಿ ಎಡಿಟಿಂಗ್ ಮಾಡ್ತೇನೆ ಅಂತ ನಿಮ್ಗೆ ಹೇಳ್ತಿದ್ದೇನೆ. ಅದೇ ರೀತಿಯಾಗಿ ನನಗಿದು ಬೇಡ, ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದನ್ನು ತೆಗಿತಿದ್ದೇನೆ. ಅದೇ ರೀತಿಯಾಗಿ ಇದೆಲ್ಲ ಕಲರ್ಸ್ ಯಾವ ರೀತಿ ನಿಮ್ಗೆ ಕಲರ್ಸ್ ಏನಾದರೂ ಬೇಕು ಅಂತ ಹೇಳಿದರೆ ಇಲ್ಲೆಲ್ಲ ಅಡಾಪ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇದು ಸೈಜ್ ಯಾವ ರೀತಿ ಸೈಜ್ ಬೇಕು ನಿಮಗೆ, ಟಿಕ್ಟಾಕ್ ಅಥವಾ ಯಾವುದೆಲ್ಲ ಸೈಜ್ ಬೇಕಾಗುತ್ತೆ ಅದೆಲ್ಲ ಇದರಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ.
ಇದಿಷ್ಟು ಎಡಿಟಿಂಗ್ ಬಗ್ಗೆ ನಾನು YT ಕ್ರಿಯೇಟಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡ್ತೇನೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಇದಿಷ್ಟು ನಾ ಯಾವ ರೀತಿ YT ಕ್ರಿಯೇಟಿಂದ ವೀಡಿಯೋನ ಎಡಿಟಿಂಗ್ ಮಾಡ್ತೇನೆ ಅಂದರೆ ಪ್ಲೇಸ್ಟೋರಲ್ಲಿ ಹೋಗ್ಕೊಂಡು ಇದೇ ಈಸಿ ಮೆಥಡ್. ಯಾಕಂತ ಹೇಳಿದರೆ ಮತ್ತೆ ಎಲ್ಲ ಕೂಡ 150 ಅಂದರೆ MRP ಅಂದರೆ ಎಲ್ಲ ಸೆಟ್ ಮಾಡಬೇಕಾಗತ್ತೆ. ಅಂತ ಹೇಳಿದರೆ ಇನ್ಕಮ್ ಅಂದರೆ ದುಡ್ಡು ಹಾಕಿ ಎಡಿಟಿಂಗ್ ಮಾಡಬೇಕಾಗತ್ತೆ. ಇದು ಯೂಟ್ಯೂಬ್ದಾಗಿರೋದ್ರಿಂದ ಯಾವುದೇ ರೀತಿಯ ಫೇಕ್ ಅಲ್ಲ. ಅದೇ ರೀತಿಯಾಗಿ ಇದರಿಂದ ಈಸಿಯಾಗಿ ಕೂಡ ಎಡಿಟಿಂಗ್ ಮಾಡ್ಬೋದು ಅಂತ ಹೇಳ್ತೇನೆ. ಇದಿಷ್ಟು ನನ್ನ ಎಡಿಟಿಂಗ್ ಈ ರೀತಿ ಮಾಡ್ತೇನೆ ಅಂತ ಹೇಳ್ಬೋದಾಗಿದೆ. ಸಿಗೋಣ ಮುಂದಿನ ವೀಡಿಯೋ.